ಅಂಕುಶ್ ಹೇಳಿ. ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ನನಗೆ ಇದು ಹೊಸ ತಂಡ ಅಲ್ಲ, ತಂಡನೂ ಹೊಸದಲ್ಲ. ಇಲ್ಲಿರುವ ನಿರ್ಮಾಪಕರು ನಮ್ಮ ಕಿಲಾಡಿ ತಾತ ಅಂತ ಡೈರೆಕ್ಟರ್ ಹೇಳಿದ್ರಲ್ಲ, ಅವ್ರು ನನ್ನ ರಿಲೇಷನ್ನು ಕೂಡ. ಸೊ ಹೀಗಾಗಿ ಇವ್ರು ಯಾರೂ ಹೊಸಬ್ರಲ್ಲ, ಸಿನಿಮಾ ಟೈಟ್ಲ್ ಮಾತ್ರ ಹೊಸದು. ಹೀರೋ ಅವರ ಮೊದಲನೇ ಸಿನಿಮಾ ನೋಡಿದಾಗ ನಾನು ಕರ್ಕೊಂಡೋಗಿ ಮನೆಗೆ ಬಂದಿದ್ರು. ಮನೆಗೆ ಬಂದಾಗ ನಾನು ಟೀಸರ್ ನೋಡ್ಬಿಟ್ಟು ಆದಮೇಲೆ ಕೇಳಿದೆ. ಕೋವಿಡ್ ಸಂದರ್ಭ ಅಲ್ಲ, ಕೋವಿಡು ಹಿಂಗೆ ಮಾಡಿದ್ದೀನಿ ಅಂತ ಬಂದು ತೋರಿಸು ನಮ್ಮ ಮನೆಯವ್ರು ಕರ್ಕೊಂಡ್ಬಂದರು. ಅದೇ ಪರಿಚಯ ಮಾಡಿಕೊಟ್ಟೆ ಅಲ್ಲ. ಅವತ್ತು ಫಸ್ಟ್ ಟೈಮ್ ಬಂದಾಗ ಇವ್ರು ನೋಡಾದ್ಮೇಲೆ, ನೋಡೋಕ್ಕಿಂತ ಮುಂಚೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾವಾಗ ಟೀಸರ್ನ ಲ್ಯಾಪ್ಟಾಪಲ್ಲಿ ನೋಡಾದ್ಮೇಲೆ ಸಪ್ರೇಟಾಗಿ 5 ನಿಮಿಷ ನೋಡ್ಬಿಟ್ಟು ಬಾಗುರು ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಚೆಕ್ ಮಾಡಿದೆ. ಮೂಳೆ ಗಿಡ ಕರೆಕ್ಟಾಗಿ ಇದಾವ ಅಥವಾ ಏನನ್ನ ಸ್ಪ್ರಿಂಗ್ ಹಿಂಗೆ ಹಾಕಿಸ್ಕೊಂಬಂದವನ ಅಣ್ಣ ಅಂತೇಳಿ. ಅಂದರೆ ಆ ಥರದ ಒಂದು ಇದು. ನಾನು ಆಮೇಲೆ ಡೂಪು ಇಲ್ಲ, ಅದೊಂದು ಟೈರಲ್ಲಿ ಹೋಗ್ತಿರಲ್ಲ, ಆ ಟೈರಲ್ಲಿ ಹೋಗೋದು ಡೂಪ್ ಇಲ್ಲ ತಾನೇ, ರಾಣೆಬೆನ್ನೂರು ಅದೇ ಎಲ್ಲೂ ಇಲ್ಲ. ಅದೇ ನಾನು ಅದನ್ನು ನೋಡಿ ನಾನು ರವಿವರ್ಮ ಅವ್ರಿಗೆ ಅದನ್ನು ಮೆಸೇಜ್ ಮಾಡಿ ಹೈದರಾಬಾದಲ್ಲಿ ನನ್ನ 3 ಜನ ನಿರ್ಮಾಪಕರುಗಳಿಗೂ ಕೂಡ ಈ ಥರದ್ದೇನಾರ ಸಿನಿಮಾಗಳು ಮಾಡೋ ಅಂಥದ್ದಿದ್ರೆ ದಯಮಾಡಿ ಈ ಮನುಷ್ಯನನ್ನು ಕರ್ಕೊಂಡ್ರಿ. ಈತನ ಕ್ಯಾರೆಕ್ಟ್ರು, ಈತನ ವೃತ್ತಿ, ಈತ ಬೆಳೆದು ಬಂದ ರೀತಿ, ಇದು ರೀತಿ ಎಲ್ಲವೂ ಡಿಫ್ರೆಂಟ್ ಆಗಿದೆ, ಸಿನಿಮಾ ಫಾರ್ಮ್ಯಾಟಲ್ಲಿ ಇಲ್ಲ ಈತ ಅಂತ ಹೇಳಿದಾಗ ಅವ್ರು ಫೋನ್ ಮಾಡಿ ಏನು ಅಂತ ಕೇಳಿದ್ರು. ಪ್ರಾಯಶಃ ಅದನ್ನು ತಿರುಗಿ ರಿಪೀಟ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಏನಪ್ಪ ಅಂದರೆ, ಒಂದು ಈಗ ನಿರ್ದೇಶಕರ ಮಾತನ್ನ ಕೇಳಿದೆ. ಪ್ರಾಯಶಃ ಒಂದು ಸಿನಿಮಾ ನೋಡ್ದಂಗೆ ಆಯಿತು, ನೀವೆಲ್ಲ ಪೂರ್ತಿ ಹೇಳ್ಕೊಂಬಂದಿದ್ದು. ಭಾಳಷ್ಟು ಜನ ನಿರ್ದೇಶಕರು ಇಷ್ಟು ಎಲ್ಲ ಡೀಟೇಲಾಗಿ ಹೇಳಲ್ಲ, ನೀವು ವಿತ್ ಇನ್ಸಿಡೆಂಟ್ಗಳು ಹೇಳ್ಬಿಟ್ರಿ. ಇರಲಿ ಅಂದರೆ ಒಂದು 20 ರೂಪಾಯಿಗೆ ಕೆಲಸ ಮಾಡ್ಕೊಂಡು ಚಾಮುಂಡಿ ಸ್ಟುಡಿಯೋನಲ್ಲಿ ಅಲ್ಲಿಂದ ನಮ್ಮ ರಂಗಣ್ಣ ಯೂನಿಟ್ ಅವನ ಹತ್ರ ಹೋಗಿ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತು ಒಂದು ನಿರ್ದೇಶಕರಾಗಿ ತಾವು ನಿಂತಿದ್ದೀರಿ. ನಿಮ್ಮ ಸ್ನೇಹಿತರು ಕೂಡ ಜೊತೆಯಲ್ಲಿದ್ದ 15 ವರ್ಷದಿಂದ ಮಾಡ್ಕೊಂಡು, ನಿಮ್ಮಿಬ್ಬರು ನೋಡಿದ್ರೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಅಂತ ದೇವ್ರೊಳಗೂ ಅನ್ಸಲ್ಲ. ಏನೋ ಬಟ್ಟೆಗಳು ಬಿಚ್ಚಿಬಿಟ್ಟು ಕರೆಕ್ಟಾಗಿ ಏನೋ ಸ್ಕೂಲ್ರೆ ಸಾಕು ಕಳಿಸ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀರಾ ಅಂತ ತಿಳ್ಕೊಬೇಕಾಗ್ತದೆ. ಶೇವಿಂಗ್ ಮಾಡ್ಕೊಂಡು ಇಬ್ಬರು ಚೆನ್ನಾಗಿ ಬಂದರೆ. ಇನ್ನು ಪ್ರೊಡ್ಯೂಸರು ಅವರು ನಮ್ಮ ರಾಣೆಬೆನ್ನೂರು ಅವರೇ. ಅವರು ಕಬ್ಬಣದಷ್ಟೇ ಗಟ್ಟಿ. ಅವ್ರು ಮಾಡೋದು ಕಬ್ಬಣದ ವ್ಯಾಪಾರ. ಅವರು ಯಾವುದನ್ನೇ ಆಗಲಿ ಅಷ್ಟು ಸಲೀಸಾಗಿ ಒಪ್ಕೊಳ್ಳಲ್ಲ. ಯಾವುದಾದ್ರೂ ಅಂಕಿ ಅಂಶ ಹಿಂದೆ ಮುಂದೆ ಇದೇನು ಅದೇನು, ಅದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ತಿಳ್ಕೊಂಡೇನೆ ಹ್ಯಾಂಡ್ಲ್ ಮಾಡ್ತಾರೆ. ನಮ್ಮ ಕಿಲಾಡಿ ತಾತ ಅವನ್ನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಬರ್ತಾರೆ. ಇವರು ಡೈರೆಕ್ಟ್ರದ್ದು ಇದಾಯಿತು. ನಮ್ಮ ಹೀರೋ ಇವ್ರ ಬಗ್ಗೆ ನಾನು ಕೆಲವೊಂದು ವಿಚಾರಗಳು ಆಲ್ರೆಡಿ ಹೇಳಿದ್ದೀವಿ. ಬಟ್ ಒಬ್ಬ ಆಳಾದವನು ಅರಸನಾಗಬಲ್ಲ ಅನ್ನೋದಕ್ಕೆ ಜೀವಂತ ನಿದರ್ಶನ ಅಂದರೆ, ನನಗೆ ಇವರು ಮೊದಲನೇ ಇದರಲ್ಲಿ ಯಾವುದೋ ಆಡಿಯೋ ರಿಲೀಸ್ ಟೈಮಲ್ಲಿ ಯಾರನ್ನ ಕರೆಸ್ತಾ ಇದ್ದೀರಪ್ಪ ಆಡಿಯೋಗೆ ರಿಲೀಸ್ಗೆ ಅಂತ ಕೇಳಿದೆ. ಆತನ ನಿಯತ್ತು ಹೆಂಗಿತ್ತು ಅಂದರೆ ಅದಕ್ಕೆ ಭಾಳ ಖುಷಿ ಆಯಿತು ನನಗೆ. ಅಣ್ಣ, ನನಗೆ ತಿನ್ನೋಕೆ ಅನ್ನ ಇದ್ದರ ಟೈಮಲ್ಲಿ ನನಗೆ ಫಸ್ಟು ನಿರ್ಮಾಪಕರು ಚಾನ್ಸ್ ಕೊಟ್ಟರು. ನಾನು ಎಲ್ಲೋ ಗುಡಿನಲ್ಲಿ ಮಲಗಿ, ಅಲ್ಲೆಲ್ಲೋ ದಾಬಾನಲ್ಲಿ ಕ್ಲೀನ್ ಮಾಡಿ, ಅಲ್ಲೆಲ್ಲೋ ತಿಂದು, ಅಲ್ಲೆಲ್ಲೋ ಬದುಕೋ ಸಂದರ್ಭದಲ್ಲಿ ನನಗೊಂದು ಆಟೋನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಆಟೋನಲ್ಲಿ ಡೈಲಿ ಓಡಾಡ್ಕೊಂಡು ಅದು ಮಾಡ್ಕೊಂಡು ನನಗೆ ಇಷ್ಟಿಷ್ಟು ಅಂತ ಕೊಡು, ಸಾಧ್ಯವಾದರೆ ಕೊಡು, ಇಲ್ಲದೆ ಹೋದ್ರೆ ನೀನು ಆಟೋ ಓಡಿಸ್ಕೊಂಡು ಆರಾಮಾಗಿರು ಅಂತ ಹೇಳಿದ್ರಲ್ಲ, ಅವ್ರನ್ನ ಕರೆಸಿದ್ದೀನಿ ಆಡಿಯೋ ರಿಲೀಸ್ ಮಾಡೋದಕ್ಕೆ ಅಂದ್ರಲ್ಲ. ಆವಾಗ ನಾನೊಂದು ಸಪೋರ್ಟ್ ಇವತ್ತಿನಂತ ಆ ಥರ ನಿಯತ್ತು ಬೇಕಮ್ಮ. ಆ ಥರದ ನಿಯತ್ತು ಇದ್ದು ನಿನ್ನನ್ನು ಯಾರು ಬೆಳೆಸಿದ್ರು, ಈಗ ಓಪನಿಂಗಲ್ಲಿ ಬೆಳೆಸಿದವರು ಕೂಡ ಇದೇ ನಿರ್ಮಾಪಕರೇ ಅಲ್ವಾ. ಡೈರೆಕ್ಟ್ರ್ ಚೇಂಜ್ ಆಗಿರ್ಬೋದು ಅಷ್ಟೇ. ಬಟ್ ಏನಪ್ಪ ಅಂದರೆ, ನೀವು ಅವತ್ತು ಆಟೋಗೆ ಅವಕಾಶ ಮಾಡಿಕೊಟ್ಟವ್ರನ್ನೇ ಬಿಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಕೋಟಿಗಟ್ಟಲೆ ನಂಬಿ ಹಾಕಿದವ್ರನ್ನಂತರೂ ನೀವು ಮರೆಯಲ್ಲ ಅನ್ನೋದಂತರೂ 100ಕ್ಕೆ 100 ಭಾಗ ನನಗೆ ಗ್ಯಾರಂಟಿ ಇದೆ. ಯಾರಿಗಿದೆ ಎಲ್ಲೋ ಗೊತ್ತಿಲ್ಲ. ಇನ್ನು ನಮ್ಮ ಅರವಿಂದ್ ಅವರು ನನ್ನ ಕಣ್ಣಲ್ಲಿ ಒಂಥರ ಅನಂತನಾಗ್ ಅವರಿದ್ದಂಗೆ ಸೈಲೆಂಟಾಗಿ ಹ್ಯಾಂಡ್ ಬಿರದರ್ ಭಾಳ ದೂರದಲ್ಲಿ ಕೂತಿದ್ದೀರಿ, ಆದರೂ ಆಗ್ತದೆ ಸುಮ್ಮು. ನಾಗೇಂದ್ರ ಅರಸ್ ಸರ್, ದಯವಿಟ್ಟು ವೇದಿಕೆ ನಾಗೇಂದ್ರ ಅರಸ್ ಅಂದರೆ ಎಲ್ಲರೂ ಅಂದರೆ ಎಲ್ಲ ನುರಿತರು, ಆಮೇಲೆ ಎಲ್ಲ ಬುದ್ಧಿಜೀವಿಗಳು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಳ ಉದ್ದ ಅಗಲವನ್ನು ತಿಳ್ಕೊಂಡು 20 ರೂಪಾಯಿ ತಗೊಂಡು ಇವತ್ತಿನ ದಿವಸ ಕೋಟಿಗಟ್ಟಲೆ 60 ರೂಪಾಯಿ ಶಶಿಧರ್ ಹಡಪ ಸರ್. ಗುಡ್, ಅವರು ದೊಡ್ಡ ಇವರು ಅಲ್ವಾ. ಅಂಥವ್ರ ಕೈಯಲ್ಲಿ ಅದನ್ನು ಪಳಗಿ
ರಂಗಣ್ಣನ ಹತ್ರ ಇದನ್ನ ಮಾಡ್ಕೊಂಡು ಯೂನಿಟಲ್ಲಿದ್ದು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಬಂದಿದ್ದೀನಿ ಅಂದರೆ ಅದಕ್ಕೆ ಅಂದರೆ ಎಲ್ಲವನ್ನು ಸ್ಕ್ರ್ಯಾಚಿಂದ ತಿಳ್ಕೊಂಡು ಬಂದಿದ್ದೀನಿ ಅಂತ. ಸುಮ್ಮನೆ ಬಂದೆ ಯಾರ್ದೋ ಇನ್ಫ್ಲೂಯೆನ್ಸರು ಒಂದು ಕ್ಲಾಪ್ ಹೊಡೆದೆ ಕಟ್ ಮಾಡಿದ್ರೆ ಡೈರೆಕ್ಟರ್ಗಳಾಗ್ಬಿಟ್ಟಿರ್ತಾರೆ. ಸರ್ ಇನ್ನೊಂದು ಖುಷಿ ವಿಷಯ, ಬ್ರಹ್ಮರಾಕ್ಷಸ ಟೈಟ್ಲು ಬಂದು ಬೇರೆಯವ್ರಿಗೆ ಇದು ಕಂಪ್ನಿಯಲ್ಲಿತ್ತು. ಆ್ಯಕ್ಚುಲಿ ಸರ್ವೇ ನನಗೆ ಬ್ರಹ್ಮರಾಕ್ಷಸ ಟೈಟ್ಲು ಕೊಟ್ಟಿದ್ದು, ಬಟ್ ಇವತ್ತವ್ರಿಗೆ ಗೊತ್ತಿಲ್ಲ. ದೇವರೇ ನಿಮಗೆ ತುಂಬ ಖುಷಿ ಆಗ್ತಿದೆ, ಥ್ಯಾಂಕ್ ಯು. ಅವರಿಗೆ ಗೊತ್ತಿಲ್ಲ ಈ ಮ್ಯಾಟ್ರು. ಪುಷ್ಕರ್ ಮಲ್ಲಿಕಾರ್ಜುನ್ ಸರ್ ಅವರು ಅನೌನ್ಸ್ ಮಾಡ್ಕೊಂಡಿದ್ರು ಬ್ರಹ್ಮರಾಕ್ಷಸ ಟೈಟ್ಲು. ನಾನು ಸರ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಈ ಟೈಟ್ಲು ನನಗೆ ಸಿನಿಮಾಗೆ ತುಂಬ ಮಾಡಿಸೋ ಟೈಟ್ಲು, ಬಟ್ ಈ ಟೈಟ್ಲು ನನಗೆ ಬೇಕೇ ಬೇಕು ಅಂತ ಹಠ ಮಾಡಿದೆ. ಅವತ್ತು ರಾತ್ರಿ ಇದು ಸಂಜೆ ಆಗಿತ್ತು, ಕೂರಿಸ್ಕೊಂಡು ಪುಷ್ಕರ್ ಮಲ್ಲಿಕಾರ್ಜುನ್ ಸರ್ ಅವ್ರಿಗೆ ಫೋನ್ ಮಾಡಿ ನಾನು ಡಿಸೈನ್ ಮಾಡಿಸಿರೋಂಥ ಪೋಸ್ಟು ಕಳಿಸಿ ಇಮಿಡಿಯೇಟ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ಬಿಟ್ಕೊಡ್ಬೇಕು ಈ ಟೈಟ್ಲ್ ಹುಡುಗಂಗೆ ಅಂತ. ಅವರು ಒಂದೇ ಮಾತಲ್ಲಿ ನೆಕ್ಸ್ಟ್ ಡೇನೇ ಇನ್ನೋಸಿ ಕೊಟ್ಟರು ಪಾಪ ಕರ್ದಿ. ತುಂಬ ಥ್ಯಾಂಕ್ಸ್ ಅಣ್ಣ. ಆಮೇಲೆ ಪುಷ್ಕರ್ ಮಲ್ಲಿಕಾರ್ಜುನ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅಪ್ಪಾಜಿದೊಂದು ಬಿಟ್ಬಿಟ್ಟಿದ್ದೆ, ಮಾತಾಡ್ಬಿಡ್ತೀನಿ, ಬೇಜಾರು ಮಾಡ್ಕೊಬಿಡಿ. ಅಪ್ಪಾಜಿಗೆ 80 ವರ್ಷ. ಅಪ್ಪಾಜಿ ರಿಯಲಿ ಹ್ಯಾಟ್ಸ್ ಆಫ್, ನಿಮ್ಮ ಬಗ್ಗೆ ಹೇಳೋಕ್ಕೆ ಒಂದು 2 ಮಾತಿಲ್ಲ. ಏನು ಆ್ಯಕ್ಟಿಂಗ್ ಮಾಡಿದ್ರ, ಏನು ಫೈಟ್ ಮಾಡಿದ್ರ ಸಿನಿಮಾದಲ್ಲಿ, ದೇವರೇ ಹಗಲು ರಾತ್ರಿ ಅಂದಂಗೆ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಪಲ್ಲವಿ ಮೇಡಮ್ ಕೂಡ ಅಷ್ಟೇ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ರಥವರ ದೇವ್ ಸರ್ ನಮ್ಗೆ ತುಂಬ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ಯಾರ್ಯಾರ್ದು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ, ಕೊಡ್ತೀನಿ ಹಂಗೆ. ಅಪ್ಪಾಜಿ PR ಸರ್, ಅಪ್ಪಾಜಿಯವರು, ಮೇಡಮ್ ಅವ್ರಿಗೆ, ಆಮೇಲೆ ಪತ್ರಿಕೆಯವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪಾಜಿ ಅಂತ ನಿಮ್ಮ ತಂದೆ ಬಂದವರು ಅಂತ ತಿಳ್ಕೊಂಡ PR ಅಪ್ಪಾಜಿ ಬಗ್ಗೆ ಮಾತಾಡಿದ್ರೆ PR ಅಪ್ಪಾಜಿ ಅವ್ರ ಆರ್ಟಿಸ್ಟ್ ಅಪ್ಪಾಜಿನಾ? ಅವರು ಇದ್ದಾರಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅದೇ ಈಗ ನನಗೆ ನಿಮ್ಗೆ ಟೈಟ್ಲ್ ಕೊಡಿಸಿರೋದು ದೇವರನ್ನೇ ಮರ್ತು ಹೋಗಿತ್ತು. ಪುಷ್ಕರ್ ಮಲ್ಲಿಕಾರ್ಜುನ್ ಅವ್ರಿಗೆ ಒಂದೇ ಒಂದು ಫೋನು, ಸಾರ್ ಏನೋ ಪಾಪ ಆಸೆ ಪಟ್ಕೊಂಡು ಬಂದಿದ್ದಾರೆ ಸರ್, ಅದೇನೋ ಮಾಡ್ತಾರಂತೆ ಅಂದ ತಕ್ಷಣ ಪಡ್ಕರ್ ತಲೆ ಕೆಡಿಸ್ಕೊಬಿಡಿ ಅಂತೇಳಿ ಮಾರನೇ ದಿವಸ ಬೆಳಗ್ಗೆ ಇನ್ನೊಂದು ಕಳಿಸ್ಕೊಟ್ರು. ನಾನು ಇವಾಗ ನೀವು ಜ್ಞಾಪಿಸಿದ್ದಕ್ಕೆ ದೇವರನ್ನ ಜ್ಞಾಪಕೊಂಬಂತಿದ್ದೆ, ನನ್ನ ಜ್ಞಾಪಕನೇ ಇರಲಿಲ್ಲ. ಏನಿವೆ ಒಂದು ಕಷ್ಟಪಟ್ಟು ಅಂದರೆ ಇಷ್ಟನೂ ಪಟ್ಟಿದ್ದೀರಿ, ಕಷ್ಟನೂ ಪಟ್ಟಿದ್ದೀರಿ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಿಸ್ಕ್ ತಗೊಂಡಿದ್ದೀರಿ. ಯಾಕಂದರೆ ಅದೊಂದು ಅದೇ ಅವ್ನು ಯಾವಾಗ ಮಾಡಿದ್ರು ಅದೇ ಅವ್ನು ಡೂಬ್ಗೆ ಪಾಕಲ್ವಲ್ಲ, ಬೀಳ್ತಾರೆ ಹೇಳ್ತಾರೆ ಏನೋ ಒಂದು ಆಗಿ, ಬಟ್ ಅಷ್ಟೆಲ್ಲ ಆದ್ರೂ ಇನ್ನೂ ಲಕ ಅನ್ಕೊಂಡು ರೀತಿಯಲ್ಲ ಗುರು. ಅದಕ್ಕೆ ನಿಮಗೂ ಒಂದು ಆ್ಯಕ್ಟ್ಸಪ್. ಎಲ್ಲ ಜೊತೆಯಲ್ಲಿ ಎಲ್ಲ ಸಮಾನ ಮನಸ್ಕರರು ಸೇರ್ಕೊಂಡಿದ್ದೀರಿ, ಸಮಾನ ವಯಸ್ಕರರು ಸೇರ್ಕೊಂಡಿದ್ದೀರಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಬ್ರಹ್ಮರಾಕ್ಷಸ 4 ಲ್ಯಾಂಗ್ವೇಜಾ? 5 ಲ್ಯಾಂಗ್ವೇಜ್. ಓಪನಿಂಗಲ್ಲಿ ನಿಮಗೆ ಮೊದಲನೇ ಸಿನಿಮಾಗೆ 5 ಲ್ಯಾಂಗ್ವೇಜ್ ಮಾಡಿ ಅಂತ ಐಡಿಯಾ ಕೊಟ್ಟರೆ ನಾನು ಒಂದು ಕಾಣಿಸೋದಲ್ಲ, ಈಗ ಒಂದೊಂದೇ ಮರುಕಳಿಸ್ಕೊಂತ ಇದೆ. ಇನ್ನೊಂದು ಉಮೇಶ್ ಅಣ್ಣವ್ರಿಗೆ ಏನಿದೆಲ್ಲ ದಿವಸ ಏನಂತಲ್ಲ 100 ಸಹಾಯ ಮಾಡಿ 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 ರೂಢ ಇರುತ್ತೆ, ಯಾವ್ದೊಂದು ಜನ ಬಿಟ್ಕೋಬೇಕು. ಆದರೆ ಅವಾಗ ಆ ಥರ ಇದೆ. ಇದನ್ನು ಮಾಡೋದ್ರಿಂದ ನಿಮ್ಗೆ ವರ್ಕೌಟ್ ಆಗ್ತದೆ ಅಂತ ಒಂದು ಸಣ್ಣ ಐಡಿಯಾ ಕೊಟ್ಟಿದ್ದಕ್ಕೆ ಅದನ್ನು ಮಾಡಿದ್ರಿ. ಈಗ ಸ್ವಂತಕ್ಕೆ ಮಾಡ್ಕೊಂಡಿದ್ದೀರಿ. ವೆರಿ ಗುಡ್, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.